ಸ್ಯಾಲರಿ ಬಂದ ತಕ್ಷಣ ಖತಮ್ ಆಗುತ್ತಾ ಅಥವಾ ಸೇವಿಂಗ್ಸ್ ಹೆಸರಲ್ಲಿ ಏನೂ ಉಳ್ತಾ ಇಲ್ಲ, ಮಂತ್ ಎಂಡ್ ವರೆಗೂ ಅಕೌಂಟ್ ಆಲ್ಮೋಸ್ಟ್ ಝೀರೋ? ಡೋಂಟ್ ವರಿ, ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಸ್ಮಾರ್ಟ್ ಹ್ಯಾಬಿಟ್ ಹೇಳ್ತೀನಿ, ಅದು ನಿಮ್ಮ ಫೈನಾನ್ಷಿಯಲ್ ಲೈಫ್ ಚೇಂಜ್ ಮಾಡುತ್ತೆ. ಇದು 50-30-20 ರೂಲ್. ಒಂದು ಈಸಿ ಬಜೆಟಿಂಗ್ ಫಾರ್ಮುಲಾ ನಿಮ್ಮ ದುಡ್ಡು ಮೇಲೆ ಕಂಟ್ರೋಲ್ ಕೊಡುತ್ತೆ. 50% ನೀಡ್, ಅವಶ್ಯ ಖರ್ಚು, ಇದರಲ್ಲಿ ರೆಂಟ್, ಗ್ರೋಸರೀಸ್, ಬಿಲ್ಸ್, EMI, ಇನ್ಶೂರೆನ್ಸ್ ಬರುತ್ತೆ. ಇಂಡಿಯನ್ ಕಾಂಟೆಕ್ಸ್ ಅಲ್ಲಿ ಇದು ಸ್ವಲ್ಪ ಫ್ಲೆಕ್ಸಿಬಲ್, ಯಾಕಂದರೆ ರೆಂಟ್ ಆ್ಯಂಡ್ EMI ಜಾಸ್ತಿ ಇರುತ್ತೆ. ಇದನ್ನು 50-60% ಒಳಗೆ ಇಟ್ಕೊಳ್ಳಿ. 30% ವಾಂಟ್ಸ್, ಲೈಫ್ ಸ್ಟೈಲ್ ಖರ್ಚು, ಝೊಮ್ಯಾಟೊ, ಶಾಪಿಂಗ್, OTT, ಸಬ್ಸ್ಕ್ರಿಪ್ಷನ್, ಟ್ರಿಪ್ಸ್ ಎಕ್ಸೆಟ್ರಾ. ಇಲ್ಲಿ ಜನ ತುಂಬ ಓವರ್ ಸ್ಪೆಂಡ್ ಮಾಡ್ತಾರೆ. ಸ್ಮಾರ್ಟ್ ಹ್ಯಾಬಿಟ್, ಫೇಲಿಂದ ಸ್ಪೆಂಡ್ ಮಾಡಬೇಡಿ, ಥಿಂಕ್ ಮಾಡಿ ಸ್ಪೆಂಡ್ ಮಾಡಿ. 20% ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, ಇದು ತುಂಬ ಇಂಪಾರ್ಟೆಂಟ್. ಇದರಲ್ಲಿ SIP, ಎಮರ್ಜೆನ್ಸಿ ಫಂಡ್, PPF, FD ಬರುತ್ತೆ. ಇಂಡಿಯನ್ ಎಕ್ಸ್ಪರ್ಟ್ಸ್ ಹೇಳ್ತಾರೆ, ಮೊದಲು ಸೇವ್ ಮಾಡಿ, ನಂತರ ಸ್ಪೆಂಡ್ ಮಾಡಿ. ಅಂದರೆ ಸ್ಯಾಲ್ರಿ ಬಂದ ತಕ್ಷಣ 20% ಸೈಡ್ಗೆ ಹಾಕಿ. ನೀವು ಮೆಟ್ರೋ ಸಿಟಿ ಅಲ್ಲಿ ಇದ್ದರೆ ಅಥವಾ EMI ಜಾಸ್ತಿ ಇದ್ದರೆ 60% ನೀಡ್, 20% ವಾಂಟ್ ಆ್ಯಂಡ್ 20% ಸೇವಿಂಗ್ಸ್. ಅಂದರೆ ಸೇವಿಂಗ್ಸನ್ನು ಯಾವತ್ತೂ ಕಾಂಪ್ರಮೈಸ್ ಮಾಡಬೇಡಿ. ಸ್ಮಾರ್ಟ್ ಹ್ಯಾಬಿಟ್ ರಿಮೈಂಡರ್, ಬಜೆಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಫಾಲೋ ಮಾಡೋದು ರಿಯಲ್ ಸ್ಮಾರ್ಟ್ ಹ್ಯಾಬಿಟ್. ಇನ್ನು ಹೀಗೆ ಸ್ಮಾರ್ಟ್ ಮನಿ ಹ್ಯಾಬಿಟ್ಸ್ ಬೇಕಂದರೆ ಫಾಲೋ ಮಾಡಿ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.